ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ನಾವು 16ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಅರ್ಥಾರ್ಥಿ ಭಕ್ತರ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅರ್ಥಾರ್ಥಿ ಅಂತಂದ್ರೆ ಹೆಂಡತಿ, ಮಕ್ಕಳು, ಐಶ್ವರ್ಯ ಅಥವಾ ಮಾನ, ದೊಡ್ಡಸ್ತಿಗೆ ಆಗಿರ್ಬೋದು, ಸ್ವರ್ಗ ಸುಖಾದಿ ಲೋಕಗಳು ಅಂದ್ರೆ ಈ ಲೋಕ ಆಗಿರ್ಬೋದು, ಪರಲೋಕ ಭೋಗಗಳ ಬಗ್ಗೆ ಮನಸ್ಸಲ್ಲಿ ಒಂದು ಆಸೆಯನ್ನ ಇಟ್ಕೊಂಡು ಭಗವಂತನನ್ನ ಅವಲಂಬನೆ ಮಾಡ್ತಾರಲ್ಲ ಅಂಥವ್ರು, ಅಂದ್ರೆ ಅವನಲ್ಲಿ ಶ್ರದ್ಧೆ ವಿಶ್ವಾಸವನ್ನ ಇಟ್ಟು ಅವರು ಭಜನೆ ಮಾಡ್ತಾರೆ. ನನಗಿದು ಬೇಕು ಅದು ಬೇಕು ಅಂತ ಅಂದ್ಬಿಟ್ಟು ಅಂಥವ್ರು ಕೂಡ ಭಕ್ತರೇನೆ. ಆದ್ರೆ ಅವ್ರನ್ನ ಅರ್ಥಾರ್ಥಿ ಭಕ್ತರು ಅಂತ ಕರೀತಾರೆ ಅನ್ನೋದನ್ನ, ಮತ್ತೆ ಅದಕ್ಕೊಂದು ಎಕ್ಸಾಂಪಲ್ ಆಗಿ ಧ್ರುವ ಮಹಾರಾಜ ಕೂಡ ಅರ್ಥಾರ್ಥಿ ಭಕ್ತ ಅಂತಾನೆ ಹೇಳ್ತಾರೆ ಅಂತ ಆ ಕಥೆಯನ್ನು ಕೂಡ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂದ್ರೆ, ಆರ್ಥ ಭಕ್ತರ ಲಕ್ಷಣಗಳೇನು? ಈಗ ಅರ್ಥಾರ್ಥಿ ಆದ್ಮೇಲೆ ಆರ್ಥ, ಇದರ ಲಕ್ಷಣಗಳೇನು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಉತ್ತರ ಏನು ಅಂತಂದ್ರೆ, ಶಾರೀರಿಕವಾಗಿ ಆಗಿರಬಹುದು ಅಥವಾ ಮಾನಸಿಕ ಸಂತಾಪ. ಈಗ ನಮಗೆ ಶಾರೀರಿಕವಾಗಿ ಬೇಕಾದಷ್ಟು ತೊಂದರೆಗಳಾಗತ್ತೆ, ಮಾನಸಿಕವಾಗೂ ಕೂಡ ತೊಂದರೆಗಳು ಬರುತ್ತೆ. ಸೊ ಈ ರೀತಿಯ ಸಂತಾಪ, ವಿಪತ್ತಾಗಿರ್ಬೋದು, ಶತ್ರುಗಳ ಭಯವಾಗಿರ್ಬೋದು, ರೋಗ ಆಗಿರ್ಬೋದು, ಅವಮಾನ ಆಗಿರ್ಬೋದು, ಕಳ್ಳಕಾಕರರು ಅಥವಾ ಆತತಾಯಿಗಳು, ಹಿಂಸೆ ಮಾಡುವಂಥವ್ರು, ಈ ರೀತಿ ಮತ್ತೆ ಹಿಂಸಾತ್ಮಕ ಪಶುಗಳ ಆಕ್ರಮಣಗಳು, ಇದರಿಂದ ನಾವು ಗಾಬರಿಗೊಳ್ಳೋದು, ಇದರಿಂದೆಲ್ಲ ನಾವು ಪಾರಾಗೋದಕ್ಕೋಸ್ಕರ ಈಗ ತುಂಬಾ ಕತ್ಲಿರುತ್ತೆ, ಹೆದರಿಕೆ ಆಗ್ತಾ ಇದ್ರೆ ಹನುಮಂತನ್ ನೆನೆಸ್ಕೊಂಡು ಹೋಗ್ತೀವಿ ಅಲ್ವಾ, ಭಯ ನಮಗೆ ಅದಕ್ಕೋಸ್ಕರ. ಇನ್ನ ಕಳ್ಳಕಾಕರರು, ಅವ್ರ ಭಯ ಇರುತ್ತೆ. ಈ ರೀತಿ ಬೇರೆ 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 ತೊಂದರೆಗಳಿರುತ್ತಲ್ಲ, ಶಾರೀರಿಕವಾಗಿ ಮತ್ತೆ ಮಾನಸಿಕವಾಗಿ. ಅದರಿಂದ ಪಾರಾಗೋದಕ್ಕೋಸ್ಕರ ಪೂರ್ತಿ ವಿಶ್ವಾಸದಿಂದ, ಹೃದಯದ ಅಚಲ ಶ್ರದ್ಧೆಯಿಂದ ಭಗವಂತನ ಭಜನೆ ಯಾರು ಮಾಡ್ತಾನೋ ಅವನು ಆರ್ಥ ಭಕ್ತನಾಗಿದ್ದಾನೆ. ಅಲ್ಲಿ ಆರ್ತತೆ ಅಂದ್ರೆ ಭಯಕ್ಕೆ ಬೇಡ್ಕೊಳ್ಳುವಂಥದ್ದು, ನನಗೆ ಧೈರ್ಯ ಕೊಡು ಅಥವಾ ನನ್ನನ್ನು ಕಾಪಾಡಪ್ಪ ಅಂತ ಕೇಳ್ಕೊಂಡು ಹೋಗ್ತೀವಲ್ವಾ, ಆ ರೀತಿ ನಾವು ಶಾರೀರಿಕವಾಗಿ ಮಾನಸಿಕವಾಗಿ ತೊಂದರೆ ಏನಾದರೂ ಆಗಿರ್ಬೋದು, ಭಯ ಆಗಿರ್ಬೋದು, ಹಿಂಸೆ ಆಗಿರ್ಬೋದು, ಅದರಿಂದ ಪಾರಾಗೋದಕ್ಕೋಸ್ಕರ ಭಗವಂತನಲ್ಲಿ ಅಚಲವಾದ ಶ್ರದ್ಧೆ ಭಕ್ತಿಯನ್ನ ಇಟ್ಕೊಂಡು ಭಜನೆ ಮಾಡುವಂಥವ್ರನ್ನ ಆರ್ಥ ಭಕ್ತರು ಅಂತ ಹೇಳ್ತಾರೆ. ಇಲ್ಲಿ ಆರ್ಥ ಭಕ್ತರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಆರ್ಥ ಭಕ್ತರಲ್ಲಿ ಗಜರಾಜ, ಈಗ ಗಜೇಂದ್ರ ಮೋಕ್ಷವನ್ನ ಕೇಳಿದಿವಲ್ವಾ, ಅವನು ಆರ್ತತೆಯಿಂದ ತನಗೆ ತುಂಬಾ ನೋವಾಗ್ತಾ ಇದೆ ಅಂತ ಅಂದ್ರೆ ಆ ಮೊಸಳೆ ಹಿಡ್ಕೊಂಬಿಟ್ಟಿರುತ್ತಲ್ವಾ, ಸೊ ಆ ರೀತಿ ಕೇಳೋದು. ಮತ್ತೆ ಜರಾಸಂಧನಲ್ಲಿ ಬಂದಿಯಾಗಿದ್ದಂತಹ ರಾಜರಿದಾರಲ್ಲ ಅವರು, ಮತ್ತೆ ಎಕ್ಸಾಂಪಲ್ಗೆ ಇನ್ನು ಮುಖ್ಯವಾಗಿ ಸತಿ ದ್ರೌಪದಿಯ ಹೆಸರನ್ನ ಹೇಳ್ತಾರೆ. ಯಾಕಂದ್ರೆ ದ್ರೌಪದಿನು ತಾನು ಕಷ್ಟದಲ್ಲಿದ್ದಾಗ, ತೊಂದರೆಗೆ ಒಳಗಾಗಿದ್ದಾಗ ಅದರಿಂದ ಪಾರಾಗೋದಕ್ಕೆ ದ್ರೌಪದಿ ಭಗವಂತನ ಹೆಸರನ್ನ ಅಥವಾ ಅವನ ಭಜನೆಯನ್ನ ಮಾಡಿದ್ಲು ಅಂತ. ಇವರೆಲ್ಲ ಆರ್ಥ ಭಕ್ತರಲ್ಲಿ ಬರ್ತಾರೆ ಅಂತನ್ಬಿಟ್ಟು. ದ್ರೌಪದಿ ದೃಪದ ರಾಜನ ಮಗಳು, ಇವಳು ಯಜ್ಞವೇದಿಯಿಂದ ಹುಟ್ಟಿದಂಥವಳು, ಅಂದ್ರೆ ಯಜ್ಞವನ್ನ ಮಾಡಿ ದೃಪದ ಮಹಾರಾಜ ಅದರಿಂದ ಆ ಯಜ್ಞದಿಂದ ಬಂದಂಥವಳು. ಅವಳ ಶರೀರದ ಬಣ್ಣ ಬಹಳ ಸುಂದರವಾಗಿರುವಂತ ಶ್ಯಾಮವರ್ಣ, ಅದಕ್ಕೆ ಅವಳನ್ನ ಕೃಷ್ಣ ಅಂತ ಕೂಡ ಕರಿತಾ ಇದ್ರು. ದ್ರೌಪದಿ ತುಂಬಾ ಗುಣವತಿ, ದೊಡ್ಡ ಪತಿವ್ರತೆ, ಅವಳು ಆದರ್ಶ ಗೃಹಿಣಿ, ಮತ್ತೆ ಭಗವಂತನ ನಿಜವಾದ ಭಕ್ತಳಾಗಿದ್ಲು. ಶ್ರೀಕೃಷ್ಣನನ್ನ ಪೂರ್ಣ ಬ್ರಹ್ಮ ಸಚ್ಚಿದಾನಂದ ಘನ ಪರಮೇಶ್ವರ ಅಂತ ತಿಳ್ಕೊಂಡಿದ್ಲು. ಮತ್ತೆ ಭಗವಂತ ಕೂಡ ಅವಳ ಮುಂದೆ ತನ್ನ ಅಂತರಂಗ ಲೀಲೆಗಳನ್ನು ಕೂಡ ಮುಚ್ಚಿಟ್ಕೊಳ್ತಾ ಇರ್ಲಿಲ್ಲ, ಅಂದ್ರೆ ಅವಳು ಮುಂದೆ ಎಲ್ಲವನ್ನ ಹೇಳ್ತಾ ಇದ್ದ. ವೃಂದಾವನದ ಪವಿತ್ರ ಗೋಪಿ ಪ್ರೇಮದ ದಿವ್ಯ ಮಾತುಗಳು ಗೋಪರಮಣಿಯರ ಪತಿ ಪುತ್ರರಿಗೂ ಗೊತ್ತಿಲ್ಲದೆ ಇರುವಂತ ಲೀಲೆಗಳೂ ಕೂಡ ದ್ರೌಪದಿಗೆ ಗೊತ್ತಿತ್ತು. ಅದಕ್ಕೋಸ್ಕರನೇ ಚೀರಹರಣದ ಸಮಯದಲ್ಲಿ, ಅಂದ್ರೆ ಅವಳ ವಸ್ತ್ರಾಪಹರಣ ಮಾಡ್ತಾರಲ್ಲ ಅಂಥ ಒಂದು ಸಮಯದಲ್ಲಿ ದ್ರೌಪದಿ ಭಗವಂತನನ್ನ ಗೋಪಿ ಜನಪ್ರಿಯ ಅಂತ ಹೇಳಿ ಕರೆದಿರ್ತಾಳೆ. ದುಶ್ಯಾಸನ ಇದಾನಲ್ಲ, ಅವನು ದುರ್ಯೋಧನ ಹೇಳ್ದ ಹಾಗೇನೆ ಏಕವಸ್ತ್ರಳಾಗಿದ್ದಂಥ ದ್ರೌಪದಿಯನ್ನ ಸಭೆಗೆ ಎಳ್ಕೊಂಡು ಬಂದು ಬಲವಂತವಾಗಿ ಅವಳ ಸೀರೆಯನ್ನ ಎಳೆಯೋದಕ್ಕೆ ಪ್ರಾರಂಭ ಮಾಡಿದಾಗ, ಮತ್ತೆ ಯಾರಿಂದಲೂ ಕೂಡ ಅವಳಿಗೆ ರಕ್ಷಣೆ ಸಿಗುವಂತ ಯಾವುದೇ ಲಕ್ಷಣ ಕಂಡು ಬರದೇ ಇದ್ದಾಗ, ಇನ್ಯಾರು ನನಗೆ ರಕ್ಷಣೆ ಮಾಡೋದಕ್ಕೆ ಇಲ್ಲಿಲ್ಲ ಅನ್ನೋದು ಅವಳಿಗೆ ಗೊತ್ತಾದಾಗ, ಯಾಕಂದ್ರೆ 5 ಜನ ಗಂಡಂದ್ರಿದ್ರುನು, ಅಲ್ಲಿ ಹಿರಿಯರು ಎಲ್ಲರೂ ಇದ್ರುನು, ಮಾವ ಎಲ್ಲ ಇದ್ರು, ಆದ್ರೆ ಯಾರೂ ತನಗೆ ರಕ್ಷಣೆ ಕೊಡ್ತಾ ಇಲ್ಲ ಅನ್ನೋದು ಅವಳಿಗೆ ಯಾವಾಗ ಗೊತ್ತಾಯ್ತೋ
ಆಗ ದ್ರೌಪದಿ ತನ್ನನ್ನ ಸರ್ವತಾ ಅಸಹಾಯಕಳು ಅಂತ ತಿಳ್ಕೊಂಡು, ಇನ್ಯಾರೂ ನನಗೆ ಸಹಾಯ ಮಾಡೋರಿಲ್ಲ ಅಂತ ತಿಳ್ಕೊಂಡು, ತನ್ನ ಪರಮ ಸಹಾಯಕ, ಪರಮ ಬಂಧು, ಪರಮಾತ್ಮ ಶ್ರೀಕೃಷ್ಣನನ್ನ ಸ್ಮರಣೆ ಮಾಡ್ಕೊಳ್ತಾಳೆ. ನಾನು ಸ್ಮರಣೆ ಮಾಡಿದ ತಕ್ಷಣ ಆ ಭಗವಂತ ಖಂಡಿತವಾಗ್ಲೂ ಕೂಡ ಬರ್ತಾನೆ. ನನ್ನ ವ್ಯಾಕುಲವಾದ ಕರೆಯನ್ನ ಕೇಳಿದ ಮೇಲೆ ಅವನು ಯಾವತ್ತೂ ಸುಮ್ಮನೆ ಇರೋದಿಲ್ಲ. ಅಂದ್ರೆ ಇಲ್ಲಿ ಮನುಷ್ಯರ ಮುಂದೆ ನಾನಿಷ್ಟೆಲ್ಲ ಹೇಳಿದ್ರು ಕೂಡ ನನಗೆ ಯಾರೂ ಸಹಾಯ ಮಾಡಲಿಲ್ಲ. ಆದ್ರೆ ಅವನು ನನಗೆ ಸಹಾಯ ಮಾಡೇ ಮಾಡ್ತಾನೆ ಅನ್ನುವಂಥ ಒಂದು ದೃಢವಾದ ನಂಬಿಕೆ ಅವಳಿಗಿತ್ತು. ಅವಳು ಭಗವಂತನನ್ನ ಸ್ಮರಣೆ ಮಾಡಿಕೊಳ್ತಾಳೆ. ಆ ಒಂದು ಶ್ಲೋಕವನ್ನ ಇಲ್ಲಿ ಕೊಟ್ಟಿದ್ದಾರೆ, ಗೋವಿಂದ ದ್ವಾರಕಾವಾಸಿನ್ ಕೃಷ್ಣ ಗೋಪಿ ಜನಪ್ರಿಯ ಅಂತನ್ಬಿಟ್ಟು. ಆ ಶ್ಲೋಕದಲ್ಲಿ ಏನ್ ಹೇಳ್ತಾಳವಳು, ಹೇ ಗೋವಿಂದ, ಹೇ ದ್ವಾರಕಾವಾಸಿ, ಹೇ ಶ್ರೀಕೃಷ್ಣ, ಹೇ ಗೋಪಿ ಜನವಲ್ಲಭ, ಹೇ ಕೇಶವ, ಕೌರವರು ನನ್ನನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಹೇ ನಾಥ, ಹೇ ಲಕ್ಷ್ಮೀನಾಥ, ಹೇ ಬ್ರಜನಾಥ, ಹೇ ದುಃಖನಾಶನ, ಹೇ ಜನಾರ್ದನ, ಕೌರವ ಸಮುದ್ರದಲ್ಲಿ ಮುಳುಗ್ತಾ ಇರುವಂತ ನನ್ನನ್ನ ರಕ್ಷಿಸು. ಹೇ ಕೃಷ್ಣ, ಹೇ ಕೃಷ್ಣ, ಹೇ ಮಹಾಯೋಗಿ, ಹೇ ವಿಶ್ವಾತ್ಮ, ಹೇ ವಿಶ್ವಭಾವನ, ಹೇ ಗೋವಿಂದ, ಕೌರವರ ಕೈಯಲ್ಲಿ ಸಿಕ್ಕಬದ್ದು ದುಃಖಿತಳಾಗಿ ಶರಣಾಗತಳಾದ ನನ್ನನ್ನ ರಕ್ಷಣೆ ಮಾಡು ಅಂತ ಹೇಳ್ತಾಳೆ. ನೋಡಿ, ಇಲ್ಲಿ ದುಃಖಿತಳಾಗಿ ಆರ್ತಿಯಾಗಿ ಅವಳು ಶರಣಾಗತಿಯಾಗಿರುವಂಥದ್ದು. ಆಗ ದ್ರೌಪದಿಯ ಕರೆಯನ್ನ ಕೇಳಿದ ತಕ್ಷಣ ಜಗದೀಶ್ವರನಾದ ಭಗವಂತನ ಹೃದಯ ದ್ರವೀಭೂತವಾಗುತ್ತೆ, ಕರಗೋಗುತ್ತೆ. ಮತ್ತವನು ತ್ಯಕ್ತ್ವಾ ಶಯ್ಯಾಸನಂ ಪದ್ಭ್ಯಾಂ ಕೃಪಾಲು ಕೃಪಯಾಭ್ಯಗಾತ್, ಅಂದ್ರೆ ಕರುಣಾಳುವಾಗಿರುವಂತ ಭಗವಂತ ಕೃಪಾಪರವಶನಾಗಿ ಶಯ್ಯೆಯನ್ನ ಬಿಟ್ಟು ಕಾಲ್ನಡಿಗೆಯಲ್ಲೇ ಓಡಿ ಬರ್ತಾನೆ. ಕೌರವರ ದಾನವೀ ಸಭೆಯಲ್ಲಿ ಭಗವಂತನ ವಸ್ತ್ರಾವತಾರವಾಗುತ್ತೆ. ನೋಡಿ, ಭಗವಂತ ಯಾವ ರೀತಿಯಲ್ಲಾದ್ರೂ ಬರ್ಬೋದು, ವಸ್ತ್ರದ ರೂಪದಲ್ಲಿ ಅವನು ಬರ್ತಾನೆ. ದ್ರೌಪದಿಯ ಒಂದು ವಸ್ತ್ರದಿಂದ ಎರಡನೇದು ಮತ್ತು ಎರಡನೇದಿಂದ ಮೂರನೇದು, ಈ ರೀತಿ ಬೇರೆ ಬೇರೆ ಬಣ್ಣಗಳ ವಸ್ತ್ರಗಳು ಬರೋದಕ್ಕೆ ಶುರುವಾಗುತ್ತೆ. ಅಲ್ಲಿ ವಸ್ತ್ರಗಳ ರಾಶಿನೇ ಬಿದ್ದೋಗುತ್ತೆ. ಸರಿಯಾದ ಸಮಯದಲ್ಲಿ ಪ್ರಿಯ ಬಂಧು ಬಂದು ದ್ರೌಪದಿಯ ಮಾನವನ್ನ ಕಾಪಾಡ್ತಾನೆ. ದುಶ್ಯಾಸನ ಎಳೆದು ಅವನು ಸುಸ್ತಾಗಿ ನೆಲದ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಈ ರೀತಿ ಭಗವಂತ ಅವಳಿಗೆ ಸಹಾಯ ಮಾಡ್ತಾನೆ. ಅಂದ್ರೆ ಇಲ್ಲಿ ಆರ್ಥವಕ್ತಳು ಅವಳು ಅಂತ ಅದಕ್ಕೊಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.